ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಡಿಸೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೇಷರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳು ಕೂಡ ನಾವು ಅವಲೋಕನವನ್ನು ಮಾಡಬೇಕು. ಯಾವ ರೀತಿ ಇರುತ್ತೆ ಗ್ರಹಗಳು ಹೇಳ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂತಹ ಯೋಗವು ಕೂಡ ಇರ್ತಕ್ಕಂಥದ್ದು. ಮೇಷರಾಶಿಯವರಿಗೆ ನೋಡಿ, ಮೀನದಲ್ಲಿ ಶನಿ, ಹಾಗೆ ಕರ್ಕಾಟಕದಲ್ಲಿ ವಕ್ರ ಗುರು, ಹಾಗೆ ಸಿಂಹರಾಶಿಯಲ್ಲಿ ಕೇತು, ಹಾಗೆ ತುಲಾ ರಾಶಿಯಲ್ಲಿ ಬುಧ, ಹಾಗೆ ಇದರ ಜೊತೆಗೆ ವೃಶ್ಚಿಕದಲ್ಲಿ ರವಿ, ಕುಜ ಮತ್ತು ಶುಕ್ರ, ಹಾಗೆ ಕುಂಭದಲ್ಲಿ ರಾಹು. ಹೀಗೆ ಇವೆಲ್ಲವೂ ಕೂಡ ಗೋಚಾರದಲ್ಲಿ ಇರತಕ್ಕಂತಹ ಗ್ರಹಗಳು. ಇಲ್ಲಿ ಏನಪ್ಪ, ಮೇಷರಾಶಿಯವರಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಲಾಭ ಇದೆಯಾ? ಡಿಸೆಂಬರ್ ತಿಂಗಳಲ್ಲಿ ವರ್ಷವಿಡೀ ನಾವು ಕಷ್ಟಪಟ್ಬಿಟ್ವಿ, ಹೋಲಿ ಈ ಮಾಸದಲ್ಲಾರು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುವಂಥದ್ದು ಇದೆಯಾ ಹೇಳ್ತಕ್ಕಂಥ ಒಂದು ಪ್ರಶ್ನೆ ನಿಮಗೆ ಕಾಡುತ್ತೆ. ಖಂಡಿತವಾಗಿ ನಿಮ್ಮ ಯೋಗಗಳು ತುಂಬ ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ. ಬಲಿಷ್ಠವಾಗಿರ್ತಕ್ಕಂತಹ ಗುರು ಮತ್ತು ಶನಿ ಇವೆಲ್ಲವೂ ಕೂಡ ಭಾಳ ಯೋಗಕಾರಕವಾಗಿ ಮತ್ತು ಒಳ್ಳೆಯ ಲಾಭದಾಯಕವಾಗಿ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಪೂರೈಸ್ತಕ್ಕಂಥದ್ದು ಮತ್ತು ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಸೇರುತ್ತೆ ಹೇಳ್ತಕ್ಕಂಥದ್ದು ಕೂಡ. ತುಂಬ ಕಷ್ಟಪಡುವಂಥದ್ದು, ತುಂಬ ಶ್ರಮಜೀವಿಗಳು ನೀವು ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ತುಂಬ ಕಷ್ಟಪಡ್ತಾ ಇರ್ತೀರಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿ ಚಿಂತನೆ ಮಾಡಬೇಕಂದ್ರೆ ಖಂಡಿತ ಎಲ್ಲೋ ಒಂದು ಕಡೆ ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು. ಕೆಟ್ಟ ಸ್ನೇಹಿತರ ಸಹವಾಸದಿಂದ ಸ್ವಲ್ಪ ಮಟ್ಟಿಗೆ ಕೊಂಚ ವಿದ್ಯೆಯಲ್ಲಿ ತೊಡಕಾಗ್ತಾ ಇರ್ತಕ್ಕಂಥದ್ದು. ಹಾಗೆ ಸರಿಯಾದಂಥ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕಾಗಿತ್ತು ಹೇಳ್ತಕ್ಕಂಥದ್ದು. ಹಾಗೆ ವಧುವರರ ವಿವಾಹ ಹೇಳ್ತಕ್ಕಂಥದ್ದು ವಿಚಾರ ಚಿಂತನೆ ಮಾಡಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಸತತವಾಗಿ ವಿವಾಹಕ್ಕಾಗಿ ವಧುವನ್ನು ವರನನ್ನು ಆಯ್ಕೆ ಮಾಡ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆ ನಿಮ್ಮ ಸಂಬಂಧಗಳು ಸರಿಯಾದಂಥ ರೀತಿಯಲ್ಲಿ ಸಿಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಒಂದು ಕೊರಗು ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ವಿವಿಧ ರೀತಿಯಲ್ಲಿ ತೊಂದರೆಗಳು, ತಾಪತ್ರೆಗಳನ್ನು ನೀವು ಅನುಭವಿಸಿ ಈ ಡಿಸೆಂಬರ್ ತಿಂಗಳ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ನಿಮಗೆ ಧನಲಾಭವು ಕೂಡ ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಶನಿ ಬಲಿಷ್ಠವಾಗಿರ್ತಕ್ಕಂತಹ ರಾಜಯೋಗವನ್ನು ಮತ್ತು ಆನಂದಮಯವಾಗಿರ್ತಕ್ಕಂತಹ ಜೀವನವನ್ನು, ಸೊಗಸಾದ ಜೀವನವನ್ನು ನಿಮಗೆ ಕೊಡುತ್ತಾನೆ ಅಂತ ಕೂಡ ಹೇಳಲ್ಪಡುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನು ಹಲವು ರೀತಿಯಲ್ಲಿಯೂ ಕೂಡ ಇರ್ತಕ್ಕಂಥದ್ದು. ವೀಕ್ಷಕರೇ, ಬಹಳ ಮುಖ್ಯವಾಗಿರ್ತಕ್ಕಂಥ ಏನಪ್ಪ ಅಂತ ಕೇಳಿದರೆ, ಮೇಷರಾಶಿಯವರು ನೀವು ಪಠಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಕಾರ್ಯಸಿದ್ಧಿಗಾಗಿರುವಂತಹ ಒಂದು ಮಂತ್ರವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಹ್ರೀಂ ಶ್ರೀಂ ಕ್ಲೀಂ ಹೇಳತಕ್ಕಂತಹ ಮಂತ್ರ. ಇದು ನಿಮಗೆ ತುಂಬಾ ಫಲಪ್ರದವಾಗಿರ್ತಕ್ಕಂಥದ್ದು. ಇದು ಅಭಿವೃದ್ಧಿದಾಯಕವಾಗಿರ್ತಕ್ಕಂಥದ್ದು ಮತ್ತು ಧನಾಗಮನವು ಕೂಡ ಉಂಟಾಗತ್ತೆ ಅಂತ ಹೇಳ್ತೇನೆ ವೀಕ್ಷಕರೇ. ಇದರ ಜೊತೆಗೆ ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿದ್ದು ಕೂಡ ನಿಮ್ಮ ಆರಾಧ್ಯ ದೈವ, ಇಷ್ಟ ದೇವತಾ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ವೀಕ್ಷಕರೇ. ನಿಮ್ಮ ಜೀವನದ ಅನೇಕ ವೈಯಕ್ತಿಕ ವಿಚಾರಗಳಿದ್ದರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರವನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿಕೊಡಿ ಅಂತ ಕೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.